ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಗಣೇಶ ಹಬ್ಬ ಹತ್ತಿರದಲ್ಲಿ ಬರ್ತಾ ಇದೆ. ಪ್ರತಿಯೊಬ್ಬರು ಸಂತೋಷವಾಗಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಕೊಂಡ್ಕೊಂಡು ತಮ್ಮ ತಮ್ಮ ಬೀದಿಗಳಲ್ಲಿ ಚಿಕ್ಕ ಚಿಕ್ಕ ಗಣಪತಿಗಳನ್ನು ಕೊಂಡ್ಕೊಂಡು ಮನೆಯಲ್ಲಿ ಕುಳಿಸ್ತಾ ಇರ್ತೀರ. ಗಣಪತಿ ಹಬ್ಬ ಜೋರಾಗಿ ಮಾಡ್ತಾ ಇರ್ತೀರ. ಆದರೆ ಹಿಂದಿನ ವರ್ಷನೂ ಕೆಲವೊಂದು ದೊಡ್ಡ ದೊಡ್ಡ ಪೂಜೆ ಮಾಡಿ ಗಣೇಶ ಹಬ್ಬ ಮಾಡಿ ಅದ್ದೂರಿಯಾಗಿ ಮಾಡಿದ್ದ ತಿಂಗಳಲ್ಲಿ ಸುಮಾರು ಜನಕ್ಕೆ ಕಷ್ಟಗಳು ಬಂದಿದ್ದಾವೆ, ತೊಂದರೆಗಳು ಬಂದಿದ್ದಾವೆ. ಎಲ್ಲರೂ ಹೇಳ್ಕೊಳ್ಳೋದು, ಏನೋ ನಾನು ತುಂಬ ಹಬ್ಬನೂ ಜೋರಾಗಿ ಮಾಡಿದೆ, ಗಣೇಶ ಕುಳಿಸಿದ್ದೆ, ತುಂಬ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ನಾನು ವಿಸರ್ಜನೆ ಮಾಡಲಾಯಿತು, ಆದರೂ ಏನೋ ಒಂಥರ ಕಷ್ಟಗಳು ಬಂದಿದ್ದಾವೆ, ಸಮಸ್ಯೆಗಳು ಬಂದಿದ್ದಾವೆ ಅಂತೇಳಿ ಈ ರೀತಿ ಚರ್ಚೆಗಳು ನಡೀತಾ ಇರ್ತವೆ. ಸ್ನೇಹಿತರೆ, ಒಂದು ಹಬ್ಬ ಮಾಡಬೇಕಾದ್ರೆ ತುಂಬ ಭಕ್ತಿಯಾಗಿ ಮಾಡಬೇಕು. ನಾವು ಮಾಡುವ ಹಬ್ಬ, ನಾವು ಮಾಡುವ ಪೂಜೆ ಅದು ದೇವರಿಗೆ ಇಷ್ಟ ಆಗಬೇಕು. ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದಂಗೆ ಆ ದೇವರಿಗೆ ಮಾಡುವಂಥ ಪೂಜೆ, ನಾವು ಬಳಸುವ ಸಾಮಗ್ರಿಗಳು, ಹೂವು ಆಗ್ಬೋದು, ಏನೇ ಆಗ್ಬೋದು, ಒಂದು ವಸ್ತುಗಳಾಗ್ಬೋದು, ಅದು ಪರಿಶುದ್ಧವಾಗಿರಬೇಕು. ಅಷ್ಟೇ ಅಲ್ಲ, ಆ ವಸ್ತುಗಳಿಂದ ನಾವು ದೇವರಿಗೆ ಪೂಜೆ ಮಾಡಿದ ನಂತರ ಅದು ಆಚೆ ಹಾಕುವಾಗ ಅದು ತುಂಬ ಪ್ರಕೃತಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಅಂತಹ ವಸ್ತುಗಳಿಂದ ನಾವು ಪೂಜೆ ಮಾಡಿದರೆ ಖಂಡಿತವಾಗಿ ನಮ್ಮ ಪೂಜೆ ಅದು 100% ನೆರವೇರುತ್ತೆ. ದೇವರು ಅದನ್ನು ಇಷ್ಟಪಡ್ತಾರೆ. ನಮ್ಮ ಪ್ರತಿಯೊಂದು ಸಾಮಗ್ರಿಗಳು ಏನೆಲ್ಲ ನಾವು ತೊಗೊಂಡಿರ್ತೀವೋ, ಹೂ ಆಗ್ಬೋದು, ಇವಾಗ ಗಣೇಶ ಹಬ್ಬಕ್ಕೆ ಗಣಪತಿಯನ್ನು ಕುಳಿಸ್ತೀವಿ, ಗಣಪತಿಯನ್ನು ನಾವು ತಂದಿಟ್ಟಿರ್ತೀವಿ. ಅದು ಯಾವ ರೀತಿ ಮಾಡಿರ್ತಾರೆ ಅವರು, ಯಾವ ರೀತಿಯಲ್ಲಿ ಸುಮ್ಮನೆ ಒಂದು ಆಕಾರ ಮಾಡಿ ಗಣೇಶದ ಆಕಾರದ ಮಾಡಿ ಅದನ್ನು ತಂದು ನಾವು ಪೂಜೆ ಮಾಡಿದ್ರೆ ಅದು ಆಗಲ್ಲ. ಸ್ನೇಹಿತರೆ, ದಯಮಾಡಿ ನೀವು ಪ್ರತಿಯೊಬ್ಬರು ಈ ವಿಡಿಯೋನಲ್ಲಿ ಒಂದು ಯೋಚನೆ ಮಾಡುವಂತಹ ವಿಷಯ ಇದು. ದಯಮಾಡಿ ನೋಡಿ, ಇವತ್ತು ಮೊದಲ ಕಾಲದಲ್ಲೆಲ್ಲ ಗಣಪತಿಗಳನ್ನು ಮಣ್ಣಲ್ಲಿ ಮಾಡ್ತಾಯಿದ್ರು. ಮಣ್ಣಲ್ಲಿ ಮಾಡಿರುವಂತಹ ಗಣಪತಿಯನ್ನು ನಾವು ವಿಸರ್ಜನೆ ಮಾಡಿದಾಗ ನೀರಲ್ಲಿ ಅದು ಸರಾಗವಾಗಿ ಕರಗೋಗ್ತಾ ಇತ್ತು, ಏನೂ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಆ ನೀರಿನಲ್ಲಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲ್ಲ. ಆ ನೀರು ಮತ್ತೆ ಬಳಕೆ ಮಾಡೋಕ್ಕೆ, ದನ ಕರುಗಳು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ ಕೆರೆ ಕುಂಟೆಗಳಲ್ಲಿ ಬಿಡುವಂತಹ ಗಣಪತಿ ವಿಸರ್ಜನೆಯಿಂದ ಯಾವುದೇ ತೊಂದರೆಗಳಾಗ್ತಾ ಇರಲಿಲ್ಲ. ಅದು ಒಂಥರ ಆ ಕಾಲದಲ್ಲಿ ತುಂಬ ಚೆನ್ನಾಗಿ ಸಮಸ್ಯೆಗಳೇನಾಗ್ತಾಯಿಲ್ಲ. ಈಗಿನ ಕಾಲದಲ್ಲಿ ಏನಾಗ್ತಿದ್ರೆ POPನಲ್ಲಿ ಗಣಪತಿಗಳನ್ನು ತಯಾರು ಮಾಡ್ತಾಯಿದ್ದಾರೆ. ಈ POPಯಿಂದ ತಯಾರು ಮಾಡುವಂಥ ಗಣಪತಿಯನ್ನು ನಾವು ತಂದು ಪೂಜೆಗಳೆಲ್ಲ ಮಾಡಿ ನಾವು ವಿಸರ್ಜನೆ ಮಾಡೋಕ್ಕೆ ನೀರಲ್ಲಿ ಬಿಟ್ಟಾಗ ಅದು ಕರಗೋದಿಲ್ಲ. ಮತ್ತು ಅದು ಒಂಥರ ರಾಸಾಯನಿಕ ಪದಾರ್ಥಗಳನ್ನು ಹೊಂದಿರುತ್ತೆ. ತುಂಬಾ ಈ ಪೈಂಟ್ ಬೆಳೆಸಿರ್ತಾರೆ, ರಾಸಾಯನಿಕ ಕೆಮಿಕಲ್ಸ್ ತುಂಬಾ ಇರುತ್ತೆ. POPಯಿಂದ ಮಾಡಿರೋದು ಕರಗೋದಿಲ್ಲ. ಅದನ್ನು ಆ ನೀರಲ್ಲಿ ಬಿಟ್ಟಿರುವಂಥ ನೀವು ಆ ನೀರನ್ನು ಮತ್ತು ದನ ಕರುಗಳನ್ನು, ಹಸುಗಳನ್ನು, ಹಳ್ಳಿಯ ಜನ ನೀರು ಕುಡಿಸೋಕ್ಕೆ ನೀರು ಅದು ಯೋಗ್ಯತೆ ಆಗಲ್ಲ. ಹಸುಗಳು ಕುಡಿಯಲ್ಲ ನೀರು. ಅಲ್ಲಿ ಆ ನೀರಿನಲ್ಲಿರುವಂಥ ಮೀನು ಕಪ್ಪೆಗಳಾಗ್ಬೋದು, ಯಾವುದೇ ರೀತಿಯ ಪ್ರಾಣಿಗಳನ್ನು ಸೇವಿಸುವ ನೀರು ಆಗಲ್ಲ. ಆ ನೀರು ಕೆಟ್ಟೋಗುತ್ತೆ. ಸುಮಾರು ಜೀವಿಗಳು ಹೋಗ್ತವೆ, ಅದರಿಂದ ಪ್ರಾಣಿಗಳು ಹೋಗ್ತವೆ. ಹಾಗಾಗಿ ಈ ರೀತಿಯ POPಯಿಂದ ಮಾಡಿರುವಂಥ ಗಣೇಶನನ್ನು ನಾವು ತಂದು ನಾವು ಎಷ್ಟೇ ಪೂಜೆ ಮಾಡಿದ್ರೂ ಅದು ಆಗುವುದಿಲ್ಲ. ಸ್ನೇಹಿತರೆ, ದಯಮಾಡಿ POPಯಿಂದ ಮಾಡಿರುವಂಥ ಗಣಪತಿಯನ್ನು ತಾವು ದಯಮಾಡಿ ಕೊಂಡ್ಕೊಂಡು ಬಂದು ಪೂಜೆ ಮಾಡಬೇಡಿ. ವಿಸರ್ಜನೆ ಮಾಡೋಕ್ಕೆ ಹೋದರೆ ನಿಮಗೆ ಒಂದು ಒಳ್ಳೆಯದಾಗಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಮತ್ತೆ ಇನ್ನೊಂದು ವರ್ಷವರೆಗೂ ಶಾಪ್ ಆಗುತ್ತೆ. ಯಾಕಂದರೆ ನಾವು ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಆ ನೀರಿನಲ್ಲಿ ಕಲ್ಮಶ ಆದಾಗ, ಅದು ಕೆಟ್ಟೋದಾಗ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಗಣೇಶನೇ ನಮಗೆ ಒಂದು ಶಾಪ ಕೊಟ್ಟಂಗೆ ಆಗುತ್ತೆ. ನೋಡಿ, ಈ ನೀರಿನಲ್ಲಿ ಇಷ್ಟು ಜೀವಿಗಳು ಬಂದು ನೀರು ಕುಡಿತಿದ್ವು, ಇವರು ಈ ರೀತಿಯ ನನ್ನ ಆಕಾರವನ್ನು ಮಾಡಿ ನೀರಲ್ಲಿ ವಿಸರ್ಜನೆ ಮಾಡಿ ಇಡೀ ನೀರೇ ಕೆಟ್ಟೋಯಿತು ಅಂಥೇಳಿ ಅಲ್ಲಿ ಹಸು ಅಂದರೆ ಯಾವ ದೇವರು ಹೇಳಿ?
ದನಗಳು ಒಂದು ದೇವರಿಗೆ ನಾವು ಪೂಜೆ ಮಾಡ್ತೀವಿ, ಹಸುಗಳು ಪೂಜೆ ಮಾಡ್ತೀವಿ. ಆ ನೀರನ್ನು ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಹಸು ಕೂಡ ಅದೊಂದು ಶಾಪ ಕೊಡುತ್ತೆ. ಆ ಶಾಪದಿಂದ ಗಣೇಶ ಕೂಡ ನಮಗೆ ಒಂದು ಶಾಪ ಕೊಡ್ತಾರೆ. ದಯಮಾಡಿ POPಯಿಂದ ಮಾಡಿರೋಂತಹ ಗಣಪತಿಯನ್ನು ತಾವು ಒಂದು ತಂದು ಪೂಜೆ ಮಾಡಬೇಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಒಂದು ವಿಶೇಷವಾದ ಸೂಚನೆ ಕೊಡ್ತಿದ್ದೀನಿ. ನಾವು ಮಾಡುವ ಪೂಜೆ, ನಾವು ಮಾಡುವ 10 ರೂಪಾಯಿ 1 ರೂಪಾಯಿದು ಕೂಡ ಅದು ಫಲ ಆಗಬೇಕು, ದೇವರಿಗೆ ಒಳ್ಳೆಯ ರೀತಿಯಲ್ಲಿ ಎಷ್ಟಾಗಬೇಕು ಹೊರತು ನಾವು ಮಾಡೋ ಪೂಜೆಯಿಂದ ದೇವರಿಗೆ ಇಷ್ಟ ಆಗದೆ ಇದ್ದರೆ ತದ್ವಿರುದ್ಧ ಆಗುತ್ತೆ. ಅದರ ಜೊತೆಯಲ್ಲಿ ತಾವು ಗಣಪತಿಯನ್ನು ನಿಮ್ಮ ಬೀದಿಗಳಲ್ಲಿ ಕುಳಿಸಿರ್ತೀರ, ಸುಮ್ಮನೆ ಒಂದು ಭಕ್ತಿಯಿಂದ ಒಳ್ಳೆಯ ಭಕ್ತಿ ಹಾಡುಗಳನ್ನು ಹಾಕಿ ಗಣೇಶನ ಬಗ್ಗೆ ಬರೆದಿರುವಂತಹ, ಗಣೇಶನ ಬಗ್ಗೆ ಇರುವಂತಹ ಭಕ್ತಿ ಹಾಡುಗಳನ್ನು ಹಾಕಿ ಹೊರತು ಅಲ್ಲಿ ನೀವು ಗಣೇಶನ ಕೂರಿಸ್ಬಿಟ್ಟು DJ ಸಾಂಗ್ಸ್ ಹಾಕೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಅದರ ಜೊತೆಯಲ್ಲಿ ಕೆಲವು ಹುಡುಗಿಯರಂತೂ ಚಿಕ್ಕ ಚಿಕ್ಕ ಡ್ರೆಸ್ಗಳಿಗೆ ಒಂಥರ ಅಲ್ಲಿ ಆ ಜಾಗನೇ ಸಮಾಜನೇ ಕೆಟ್ಟೋಗೋ ರೀತಿಯಲ್ಲಿ ದೇವ್ರ ಮುಂದೆ ಕುಣಿಯೋದು, ಡ್ಯಾನ್ಸ್ ಮಾಡೋದು, DJ ಸಾಂಗ್ಸ್ ತುಂಬ ಅದು ದೇವರಿಗೆ ತದ್ವಿರುದ್ಧ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ತುಂಬ ಜನ ಹಿಂದಿನ ವರ್ಷಗಳಲ್ಲಿ ಸುಮಾರು 3-5-4 ವರ್ಷದಿಂದ ನೋಡ್ತಾ ಇದ್ದೀವಿ, ದೇವ್ರ ಮುಂದೆ DJ ಸಾಂಗ್ಸ್ ಹಾಕಿ ಕುಣಿದು ಕುಪ್ಪಳಿಸಿರೋ ಅವ್ರಿಗೂ ತುಂಬ ಸಮಸ್ಯೆಗಳು ಬಂದು ಅವ್ರಿಗೆ ಒಂದು 5-6 ತಿಂಗಳು ತುಂಬ ಸಮಸ್ಯೆಗಳು ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ಭಕ್ತಿಯಿಂದ ಓಂ ಗಣೇಶ್ ಅಂಥೇಳಿ, ಓಂ ಶ್ರೀ ಗಣೇಶ ನಮಃ ಅಂಥೇಳಿ ಒಂದು ಸೂತ್ರಗಳಿದ್ದಾವೆ, ತುಂಬಾ ಸೂತ್ರಗಳಿದ್ದಾವೆ. ಸೂತ್ರಗಳಿರುವಂತಹ ಸಂಗೀತ ಹೊಂದಿರುವಂತಹ ಗಣೇಶನ ಬಗ್ಗೆ ಬರೆದಿರುವಂತಹ ಭಕ್ತಿ ಹಾಡುಗಳನ್ನು ಹಾಕಿ ಹೊರತು ದಯಮಾಡಿ ನೀವು ಯಾವುದೇ ಕಾರಣಕ್ಕೆ DJ ಹಾಡುಗಳು ಹಾಕೋದು ಮತ್ತು ಆ ಗಣೇಶದ ಎದುರುಗಡೆ DJ ಹಾಡುಗಳು ಹಾಕಿ ಕುಣಿಯೋದು, ಡ್ಯಾನ್ಸ್ ಮಾಡೋದು ದಯಮಾಡಿ ಮಾಡಬೇಡಿ. ಗಣೇಶನಿಗೆ ತದ್ವಿರುದ್ಧವಾದ ಅದು ನಡೆದುಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ನಿಮ್ಮ ಯಾವುದೇ ರೀತಿಯ ನಿಮ್ಮ ಪೂಜೆ, ನೀವು ಮಾಡುವಂಥ ಭಕ್ತಿ ಅದು ನೆರವೇರಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ನನಗೆ ಬೈಕೊಂಡ್ರೂ ಪರವಾಗಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿ. ಆ ವರ್ಷ ನೋಡಿ ನೀವು ಯಾವ ರೀತಿ ಅಭಿವೃದ್ಧಿ ಆಗ್ತೀರಿ, ಯಾವ ರೀತಿ ಸಂತೋಷವಾಗಿರ್ತೀರಿ. ಅದನ್ನು ಬಿಟ್ಟು ಒಂದು DJ ಸಾಂಗ್ಸ್ ಆಗೋದು, ಕುಬ್ಳಿಸೋದು ಎಲ್ಲ ಮಾಡಬೇಡಿ. ಮತ್ತು ವಿಸರ್ಜನೆ ಮಾಡುವಾಗ ಕೂಡ ಅಷ್ಟೇ, ತುಂಬ ಭಕ್ತಿಯಿಂದ ವಿಸರ್ಜನೆ ಮಾಡಿ, ದಯಮಾಡಿ ಮಾಡಿ. ಇದನ್ನು ತಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದೊಂದು ಭಕ್ತಿಯಿಂದ ಬರಲಿ. ನಾವು ಮಾಡೋ ಪೂಜೆ ಪುರಸ್ಕಾರಗಳು ಯಾವುದೇ ಇರಲಿ, ದೇವರ ಹೆಸರಲ್ಲಿ ಭಕ್ತಿಯಿಂದ ಮಾಡಬೇಕು ಹೊರತು ಕುಣಿಯೋದು, ಕುಳಿಸೋದು, ಕುಡಿಯೋದು ಅವೆಲ್ಲ ಮಾಡೋದ್ರಿಂದ ದೇವರು ನಿಮಗೆ ಶಾಪ ಕೊಡ್ತಾನೆ ಹೊರತು ಒಳ್ಳೇದು ಮಾಡಲ್ಲ. ದಯಮಾಡಿ ಈ ಸುದ್ದಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.